ಬರದೇ ಇದ್ದಾಗ ಫೋನ್ ಮಾಡಿದರೆ ಯಾವುದೇ ಹೆಸರು ಕೇಳಿದ ನನಗೆ ಫೋನ್ ಮಾಡಬೇಕಾದ್ರೆ ನನ್ನ ಮಠ ಅಂತ ಅವರು ಬರ್ತಾರೆ, ನಮ್ಮ ಮಠ ಅಂತ ನಾವು ಬಂದರೆ ಪ್ರೀತಿ ಭಕ್ತಿಗೆ ನಮ್ಮ ಸ್ವಾಮಿಯಲ್ಲಿ ಆಗಿರುತ್ತೋ ಅದರ ನೋಡಿ ನೀವು ಭಕ್ತರಲ್ಲಿ ಅದು ಬರಬೇಕು ಅನ್ನುವಂಥದ್ದನ್ನು ಮೊದಲೇ ನಾನು ಇಚ್ಛೆಪಡ್ತೇನೆ. ಯಾಕಂದರೆ ಇವತ್ತು ಮಠಗಳು ನಮ್ಮನ್ನು ಇವೆಲ್ಲ ಮಠಗಳನ್ನು ನೋಡುವಂಥ ಸಂದರ್ಭದಲ್ಲಿ ಎಲ್ಲರೂ ಕಡೆಗೆ ನೋಡ್ತಿರ್ತೇವೆ. ಒಂದು ಅನ್ಕೊಂಡ್ರೆ ನಾವು ಮಠಕ್ಕೆ ಬಂದಾಗ 2006ರಲ್ಲಿ ಬಂದಾಗ ನಮ್ಮ ಮಠ ಇತ್ತು, ಅದು ಇನ್ನೂ ಇದ್ದಿಲ್ಲ, ಅದರ ಪೂಜೆ ಮಠನೇ ಇದ್ದಿಲ್ಲ. ಎಲ್ಲ ಅಡಿಗೆರೆ ವೀರನಾಮ ದೇವಸ್ಥಾನ ಇಟ್ಟುಕೊಂಡು ಈ ಮಠವನ್ನು ನಿರ್ಮಾಣ ಮಾಡೋದು ಮೊದಲನೇದಾಗಿ ದೇವರಾಜರನ್ನು ನಾವು ನೆನೆಸಬೇಕು. ಯಾಕಂದರೆ ಇವತ್ತು ಮಠಗಳಲ್ಲಿ ಕಾಣಿಕೆ ಕೊಡೋದೇ ಮಾಡಬೇಕು, ಹಿಂದೆ ಮುಂದೆ ನೋಡುವಂಥ ಕಾಲ ಇರ್ತಾರೆ. ಆದರೆ ಮಠ ನಿರ್ಮಾಣ ಮಾಡಲಿಕ್ಕೆ ಮೊದಲು ಅಡಪಾಯ ಆಗಿರಲ್ಲ, ಅವರ ಹೆಸರು ಸೂರ್ಯಚಂದ್ರಗಳು ಈ ಮಠವನ್ನು ಎಳೆದು ದೇವರಾಜಪ್ಪನ ಹೆಸರನ್ನು ಸಹ ಹೇಳುತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ತಿಳಿಸಲಿಕ್ಕೆ ಇಚ್ಛೆಪಡ್ತೇವೆ. ಇದರ ಪರಮ ಪೂಜ್ಯರು ಜೀರೋ ಅಂದರೆ ನಮ್ಮದಿನ ಮಠ ಇತ್ತು, ಆದರೆ ಅವ್ರ ಮಠ ಇದ್ದರೆ ಅವರು ಪೂರ್ಣ ಜೀರೋ, ಜೈನರು ಇರ್ತಿಲ್ಲ, ಮಠದಲ್ಲೂ ಇರ್ತಿಲ್ಲ. ಅಂದರೆ ಈ ಮಟ್ಟಕ್ಕೆ ಈ ನಮ್ಮ ಭಾಗದಲ್ಲಿ ಈ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಾಗಿರ್ಬೋದು ಮತ್ತು ಆಂಧ್ರ ಪ್ರದೇಶ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಎಲ್ಲ ಪೂಜೆಗಳನ್ನ ಏನು ಪೂಜೆಗಳ ಒಂದು ಸಂಪರ್ಕವಿದೆ ಅವರನ್ನು ಕುಡಿಗೊಳಿಸುವಂಥ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಪರಮ ಪೂಜೆ ಮಾಡ್ತಿರುವಂಥ ಸಂತೋಷವಾಗಿರ್ಬೋದು. ಇದಕ್ಕಾಗಿ ನೋಡಿದ್ರೆ ಸ್ವಾಮೀಜಿ ನೀವು ಇಲ್ಲೇ ಭಾಳ ದೂರ ಪ್ರವಾಸ ಮಾಡ್ಕೊಂಡು ಆರೋಗ್ಯ ದರ್ಶನ ಮಾಡಿ ಸ್ವಲ್ಪ ಕಡಿಮೆ ಮಾಡಿ ಅಂತೇಳಿ ನಮಗೆ ಯಾಕಂದರೆ ಯಾರ ಕರೆದು ಸುಮ್ಮನೆ ಹೋಗ್ತಿರ್ತಾರೆ, ಬರ್ಕೊಳ್ತಾರೆ ಡೇಟ್ ಇದೆಯೋ ಇಲ್ಲೋ ಯಾರು ಹಗಲು ರಾತ್ರಿ 12 ಗಂಟೆಗೆ ಮದುವೆ ಹೋಗ್ತೀವಿ ನಾವು. 12 ಗಂಟೆಗೆ ರಾತ್ರಿ ಹೊತ್ತು ಶಾಸ್ತ್ರ ಮುಗಿದ ಕೊಂಡು ಮುಟ್ಕೊಳ್ತಿರ್ತಾರೆ. ಅವ್ರು ಭಾಳ ಜನ ಕರೀತಾರೆ, ನಾನು ಏನು ಮಾಡೋದು ಅವ್ರು ಅಡುಗೆ ಮನೆಯಂತ ಕರೆಸಿ ಅವ್ರು ಸಾಕ್ಷಿ ಮಾಡೋದು ಪ್ರೀತಿ ವಾತ್ಸಲ್ಯ ಈ ಮತವನ್ನು ಬೆಳೆಸಲಿಕ್ಕೆ ಯೋಚನೆ ಮಾಡೋದಾದ್ರೆ ಬಲಿಷ್ಠ ರಾಷ್ಟ್ರಗಳು ಕೂಡ ಅದೇ ಪರಿಸ್ಥಿತಿಯಲ್ಲಿದ್ದಾವೆ. ಅದು ಅಮೆರಿಕ ಇರ್ಬೋದು, ರಷ್ಯಾ ಇರ್ಬೋದು, ಬೇರೆ ಬೇರೆ ದೇಶಗಳಿರ್ಬೋದು. ಇದೆಲ್ಲ ಯಾತಕ್ಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲೋ ಮನುಷ್ಯ ಅಧರ್ಮದ ದಾರಿಗೆ ಹೋಗ್ತಾ ಇದ್ದಾನೆ. ಮನುಷ್ಯ ಎಲ್ಲೋ ಒಂದು ಕಡೆ ತನ್ನ ಜನವನ್ನ ಕಳ್ಕೊಳ್ತಾ ಇದ್ದಾನೆ. ಗೊತ್ತಿಲ್ಲದೆ ಮನುಷ್ಯ ಕುಲವನ್ನ ನಾಶನ ಮಾಡ್ತೀವಿ ಅನ್ನುವಂತ ಹಂಚಿಗೆ ಹೋಗ್ತಿದ್ದಾರೆ. ಇದು ಆಗಬಾರದು. ಒಂದು ವೇಳೆ ಆಗಿದ್ದೇ ಆದ್ರೆ ಕಲಿಯುಗ ಅಂತ್ಯ ಆಗುತ್ತೆ ಅಂತ ಹೇಳಿ ಓದಿದ್ದಾರೆ. ಈಗಾಗಲೇ ಕಲಿಯುಗ ಬಹುಶಃ ಮುಗಿದೋಗಿದೆ ಇಲ್ವಾ? ಕಲ್ಕಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಅದನ್ನು ಕೇಳಿದ್ರೆ ಅದರಿಂದ ಇವತ್ತು ಆ ಕಲಿಯುಗ ಮುಗಿಯುವಾಗ ಮನುಷ್ಯ ಕುಲ ಹುಡುಕೊಂಡೇ ಮುಗಿಯುವುದು. ಅದು ನಾಶ ಆಗಿ ಮತ್ತೊಂದು ಯುಗಕ್ಕೆ ನಾವು ಕಾಲಿಡೋದಾದ್ರೆ ಅದು ಅಷ್ಟೊಂದು ಸಮಂಜಸವಾಗುತ್ತದೆ. ಹೀಗಾಗಿ ಪ್ರತಿಯೊಬ್ಬ ಮನುಷ್ಯ ತನ್ನ ಸಹನೆಯಿಂದ ತಾಳ್ಮೆಯಿಂದ ಬದುಕುವುದನ್ನು ನೋಡಬೇಕಾಗ್ತದೆ ಅಂತ ಒಂದು ಸಂದೇಶ ಹೋಗಬೇಕಾಗ್ತದೆ. ಅದನ್ನು ಮಾಡೋರು ಯಾರಪ್ಪ ಅಂತ ಹೇಳಿದ್ರೆ ಸ್ವಾಮೀಜಿ, ಧರ್ಮದ ಗುರುಗಳು ಧರ್ಮವನ್ನ ಹೇಳುವಂತದ್ದ ಆಗ್ತದೆ. ಅದನ್ನೇ ನಮ್ಮ ಈಗಲೂ ಸ್ವಾಮೀಜಿಗಳು ನಮ್ಮ ಕ್ಷೇತ್ರದಲ್ಲಿ ಬಹಳ ಯಶಸ್ವಿಯಾಗಿ ಜನರಿಗೆ ತಿಳಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಬೇರೆ ಚಟುವಟಿಕೆಗಳೆಲ್ಲ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಮೊನ್ನೆ ನಾನೊಂದು ಕಾರ್ಯಕ್ರಮಕ್ಕೆ ಬಂದೆ. ಆ ಕಾರ್ಯಕ್ರಮದಲ್ಲಿ ಸುಮಾರು 200 ಮಕ್ಕಳಿದ್ದು, 200 ಹೆಚ್ಚು 560 ಮಕ್ಕಳು ರಾಜ್ಯದಾದ್ಯಂತ ಬಂದಿದ್ದಾರೆ. ನನಗೆ ಆಶ್ಚರ್ಯ ಏನಪ್ಪ ಅಂತ ಹೇಳಿದ್ರೆ, ನಾನು ಅಲ್ಲಿ ನೋಡಿದ್ದು ಆ ಮಕ್ಕಳಿಗೆ ಜೀವನದ ಪಾಠವನ್ನ ಹೇಳಿಕೊಡ್ತಕ್ಕಂಥ ಒಂದು 10 ದಿವಸ ಅವರಿಗೆ ಸಂಸ್ಕಾರದಿಂದ ಹಿಡಿದು ಯಾವ ರೀತಿ ಮನುಷ್ಯ ಬದುಕಬೇಕು ಅನ್ನುವುದರವರೆಗೆ ಆ ಮಕ್ಕಳಿಗೆ ಪಾಠ ಹೇಳಿಕೊಡ್ತಕ್ಕಂಥದ್ದನ್ನು ನಾನು ನೋಡಿದೆ. ಬಹುಶಃ ಅದರಲ್ಲಿ 50 ಭಾಗ ಅವರು ಅನುಕರಣೆ ಮಾಡಿದರೆ ಸಾಕು, 100 ಬೇಡ.
50 ಭಾಗ ಆ ಮಕ್ಕಳು ಅವರಿದ್ರೆ ಅವರು ಸತ್ಪ್ರಜೆಗಳಾಗ್ತಾರೆ ಎನ್ನುವಂಥದ್ದು. ಹಾಗಾಗಿ ಅಂತಹ ಕಾರ್ಯಕ್ರಮಗಳೆಲ್ಲವನ್ನೂ ಕೂಡ ಸ್ವಾಮೀಜಿಯವರು ನಮ್ಮ ಕ್ಷೇತ್ರದಲ್ಲಿ 6-7 ಮಠಗಳಿವೆ. ನಮ್ದೊಂಥರ ಅದೃಷ್ಟ. ಯಾಕೆಂದ್ರೆ ಇಲ್ಲ ಮಠಗಳು ಅವರಿಗೆ ಅಷ್ಟೊಂದು ಅದೃಷ್ಟ ಇಲ್ಲ. ಮಠಗಳ ಕೆಲಸ ಒಳ್ಳೆ ಮನಸ್ಸುಗಳನ್ನು ಒಡೆಯುವಂತ ಕೆಲಸ ಯಾವುದೇ ಒಬ್ಬ ವ್ಯಕ್ತಿ ಒಂದು ಮಠಗಳು ಮಾಡಬಾರ್ದಾಗಿದೆ ಅಂತ ಒಳ್ಳೆ ಮನಸ್ಸನ್ನು ಕೇಳುವಂತಹ ಶ್ರೀಗಳು ಮಾಡ್ತಾರೆ. ಅನೇಕರು ವಿಶೇಷ ಆಹ್ವಾನಕ್ಕೆ ಬಂದು ಅನೇಕರು ಮಾತನಾಡಬೇಕಾಗಿದೆ. ಬೇರೆ ಪರಮೇಶ್ವರ ಅವರು ಬೇರೆ ಒಂದು ಕಾರಣದ ಕೆಲಸದ ಕಾರ್ಯಕ್ರಮನೇ ಮಾಡಬಾರದು ಅಂತೀವಿ. ಬಂದು ಅಂತರಿಕ್ಷ ಹೋಗಿ ಅಂತೀವಿ ಹೋಗಬೇಕಾಗಿತ್ತು, ಕಾರ್ಯಗಳನ್ನ ಮಾಡಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಬರುವಂತ ದಿನಗಳಲ್ಲಿ ನಮ್ಮ ಜಿಲ್ಲೆಗೂ ಅವಕಾಶ ಸಿಗುತ್ತೆ. ಪ್ರತಿ ಸಂದರ್ಭದಲ್ಲಿ ನಾನು ಹೇಳೋದು ನನಗೆ ಹೇಳ್ತಾರೆ, ಯಾರು ಬೇರೆಯವರು ಆಗ್ಬಾರ್ದ, ಮುಖ್ಯಮಂತ್ರಿಗಳು ಪರಮೇಶ್ವರ್ ಆಗ್ಬೇಕಾಗ್ತದೆ. ಬಹುಶಃ ಪರಮೇಶ್ವರ್ ನೋಡೋದ್ರೆ ಬೇರೆ ವ್ಯಕ್ತಿಗಳನ್ನ ನೋಡಿಲ್ಲ. ಹಾಗೆ ನನಗೆ ಪರಮೇಶ್ವರ ಚೆನ್ನಾಗಿ ಓದುವುದರಿಂದ ನಮ್ಮ ಜಿಲ್ಲೆಯ ಒಂದು ಮುಖ್ಯಮಂತ್ರಿ ಅವಕಾಶ ತಪ್ಪಾಗಿ ಕೇಳ್ಕೊಳ್ತಿರೋ ನನಗೆ ಬೇಕಾಗಿಲ್ಲ. 100 ಜನ ಅನೇಕ ಮಂದಿ ಫೇಸ್ಬುಕ್ ನೆಲ್ಲ ಬೈಬಲ್ ಬರೆದಿರ್ತಾರೆ. ನಾನು ಫೇಸ್ಬುಕ್ ವಾಟ್ಸ್ಆಪ್ ನೋಡೋದೇ ಇಲ್ಲ, ನಾನು ಪೇಪರ್ ಅಂತೂ ನೋಡೋದೇ ಇಲ್ಲ. ಅಂದ್ರೆ ಉದ್ದೇಶ ಏನು ಅಂತ ಹೇಳಿದ್ರೆ, ಒಂದು ಕಲ್ಲು ಸುಂದರವಾದಂತ ಮೂರ್ತಿ ಆಗಬೇಕು ಅಂತ ಹೇಳಿದ್ರೆ ನೂರಾರು ಬೆಟ್ಟೆಗಳನ್ನು ಅಂದ್ರೆ ಇದು ಸುಂದರವಾದ ಮೂರ್ತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ನಮ್ಗೆ ಯಾವುದೇ ಸ್ವಾರ್ಥ ನಾನೇ ಆಸೆ ಇಟ್ಕೊಂಡೇ ಬಂದಿಲ್ಲ. ನಾನು ಹೇಳ್ತೀನಲ್ಲ, ಒಂದೇ ನಿಮಿಷ ಬಂದಿದ್ರು ಕೂಡ ಪ್ರಾಮಾಣಿಕ ಹೋಗೋದಕ್ಕೆ ಬಯಸಿದ್ರೆ ಯಾವುದೇ ಮಾತಾಡಿದ್ರು ಯಾರ ಹತ್ರ ಮಾತಾಡೋದು ಮುಚ್ಚು ಮರಿಕೊಂಡು ನಾನು ಏನೂ ಮಾತಾಡಿಲ್ಲ, ನೇರವಾಗಿ ಮಾತಾಡ್ತಿರ್ತೀನಿ. ಯಾರು ಕೆಲವರೆಲ್ಲ ಸ್ವಾಮಿ ಅವರು ರೆಕಾರ್ಡ್ ಮಾಡಿಕೊಂಡಿದ್ದಾರೆ, ಪೆನ್ನಲ್ಲಿ ಇಟ್ಕೊಂಡಿದ್ದಾರೆ, ಪೆನ್ಸಿಲ್ ಅಂತ ತಲೆನೇ ಕೆಡಿಸ್ಕೊಳ್ಳೋದು. ನನ್ನ ಹೃದಯ ಚೆನ್ನಾಗಿದೆ. ಇದೇನಪ್ಪ ಭಗವಂತನ ನಾನು ಮೆಚ್ಚಿಸ್ಬೇಕಷ್ಟೇ, ಯಾರು ಮೆಚ್ಚಿಸುವಂತ ಅವಶ್ಯಕತೆ ನಮ್ಗೆ ಇರೋದಿಲ್ಲ. ಬಹುಶಃ ನಾವು ಕಂಡಂತ ಅನೇಕ ರಾಜಕಾರಣಿಗಳು ನೋಡಿದ್ದೀವಿ. ಬಹುಶಃ ಪರಮೇಶ್ವರ ರಾಜಕಾರಣಿಗಳು ಇನ್ನೊಂದಷ್ಟು ಒಳ್ಳೆ ಅವಕಾಶಗಳು ಸಿಕ್ಕಿದಾಗ ರಾಜ್ಯ ನಾಡಿನ ಒಳ್ಳೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಎಂದು ದೂರದೃಷ್ಟಿ ಇಟ್ಕೊಂಡು ನಾವು ಮಾತನಾಡಿದ ಯಾವುದೇ ನಾವು ದುರುದ್ದೇಶದಿಂದ ಬರುವಂತ ದಿನಗಳಲ್ಲಿ ಹತ್ರ ಬರುತ್ತದೆ ನೇರ ಆಗ್ತದೆ. ಬೆಳಗ್ಗೆ ಒಳಗಡೆ ನೀವೆಲ್ಲ ರೆಡಿ ಮಾಡಿಕೊಂಡಿರ್ತಾರೆ, ವಾಪಸ್ ತಗೊಂಡ್ಬರ್ತಾರೆ. ನೇರ ಬಂದು ಮತ್ತು ವಾಪಸ್ ಬರ್ತೀವಿ. ಏನಾದರೂ ಯಾವುದೇ ಮುಖ್ಯಮಂತ್ರಿಗಳೊಳಗಡೆ ಬರುವಂತ ದಿನಗಳಲ್ಲಿ ಕ್ಷೇತ್ರದ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾಗಿ ಹೊರಹೊಮ್ಮಿ ಎಲ್ಲ ರಾಷ್ಟ್ರೀಯ ಸಹಕಾರ ಸದಾಕಾಲ ಅವರು ಹೇಗೆ ಸಂದರ್ಭದಲ್ಲಿ ಭಾಗವಹಿಸಿದ ಎಲ್ಲರೂ ಕೂಡ ದರ್ಶನ ಆಶೀರ್ವಾದವನ್ನು ಶ್ರೀ ಕ್ಷೇತ್ರ ಪರಮಪೂಜ್ಯ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿ ನಡೆಸಿ ಈ ಪವಿತ್ರ ಕಾರ್ಯಕ್ರಮಗಳು ಇವತ್ತು ವಿಜಯಪುರದ ಮಠದ ಸ್ಥಾಪನೆ ಮತ್ತು ಸರ್ವಾಂಗೀಣ ಅಭಿವೃದ್ಧಿಗೆ ದೇವಾಲಯಗಳು ಹೇಗೆಲ್ಲ ಕೆಲಸಗಳನ್ನು ಮಾಡಿದ್ರು, ಅದೇ ರೀತಿ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳಾದ ಜಿ ಪರಮೇಶ್ವರ್ ಅವರು ಪ್ರತಿಯೊಂದು ಶ್ರೀಮಠ ಎಲ್ಲ ಹೇಳಿದ ಕಾರ್ಯಕ್ರಮಗಳು ಕೂಡ ಹಿರಿಯರಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದರ ದಿಕ್ಸೂಚಿ ಇರುತ್ತೆ. ಶ್ರೀಮಠಕ್ಕೆ ಹಾದು ಹೋಗುವಂಥ ರಸ್ತೆಗೆ ಒಂದು ಮುಖ್ಯ ದ್ವಾರವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಕೊಟ್ಟಿದ್ದು ತಕ್ಷಣವೇ 25 ಲಕ್ಷ ಹಣವನ್ನು ಬಿಡುಗಡೆ ಮಾಡಿ ಅದೇ ಶಂಕುಸ್ಥಾಪನೆ ಕಾರ್ಯಕ್ರಮ ಕೂಡ ನೆರವೇರಿಸಿದ್ದಾರೆ. ಜೊತೆಗೆ ರಸ್ತೆ ನಾನು ಬಂದ ಕಾಲದಲ್ಲಿ ಬೆಳ್ಳಾಪುರ ಮಂಡೋಳಿ ಬರ್ತಕ್ಕಂಥದ್ದು ಎಸ್ಟಾಬ್ಲಿಷ್ ಆಗ್ತಿರೋದು, ಅದನ್ನು ಕೂಡ ಮನವಿಯನ್ನು ಮಾಡಿಕೊಂಡು ಸುಮಾರು 3 ಕೋಟಿ ರೂಪಾಯಿ ವೆಚ್ಚದ ಒಂದು ರಸ್ತೆ ಕಾಮಗಾರಿ ಈಗಾಗಲೇ ಉದ್ಘಾಟನೆಯನ್ನು ಕೂಡ ಮಾಡಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಮಾಡಿಕೊಳ್ತಾ ವೇದಿಕೆಯಲ್ಲಿರುವಂತಹ ಮಾಜಿ ಭವಿಷ್ಯದ ಮಾಜಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಿ ಪುಟ್ಟೂರವರು, ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಹೇಗಿತ್ತು ಮತ್ತು ಹೇಗಾಗಿದೆ ಅನ್ನೋದಕ್ಕೆ ಎಲ್ಲ ಹೇಗೆ ಬರಬೇಕಂದ್ರೆ ಕೆರೆಯ ಜೊತೆ ಹೊರಹೋರಾಟಗಳನ್ನು ಬೇಗ ಒಪ್ಪಿಕೊಳ್ಳೋದಿಲ್ಲ, ಏನು ತಗೊಂಡು ಬಂದಿಲ್ಲ. ಹಾಗಾಗಿ ತುಂಬ ಅಂದ್ಕೊಂಡಿದ್ದು ಒಂದು 6 ತಿಂಗಳ ಯಲಹಂಕದಲ್ಲಿ ಸ್ವಾಮಿ ಇರೋದಿಲ್ಲ, 6 ತಿಂಗಳು ವ್ಯಾಲಿಡಿಟಿ ಅಂತ ಹೇಳಿ ಬಹುಶಃ 14 ವರ್ಷ ಇದ್ದು ನಾನು
ತೋರಿಸ್ತೀವಿ. ಅಂದ್ರೆ ದೇವರಿಗೆ ಎಲ್ಲರೂ ಸಹಕಾರ ಕೊಟ್ರೆ ನನಗೆ ಬಹಳ 3 ವರ್ಷ 2 ವರ್ಷ ಆಸೆ ಇದೆ. 3 ದಿವಸ ಬದುಕಿ ಪ್ರಾಮಾಣಿಕವಾಗಿ ಬದುಕಬೇಕು. ನಾವು ಯಾವುದು ಕಪ್ಪು ಚುಕ್ಕೆ ಬಹುಶಃ 2ನೇ ಕ್ಲಾಸಿಂದ ಇಲ್ಲಿವರೆಗೂ 20 ವರ್ಷ ಮಕ್ಕಳಿಗೆ ಬಯಲುಗಳಿಗೆ ಡಾಕ್ಟರ್ ಭಾರ್ಗವ ಸ್ವಾಮೀಜಿಯವರೇ ನನಗೆ ಅವರೆಲ್ಲ ಶಿಷ್ಯರಿಗೆ ಕೊನೆಯ ದೀಕ್ಷೆ ದೇಹಕ್ಕಿಂತ ಮುಂಚೆ ದೀಕ್ಷೆ ಕೊಟ್ಟು ನನಗೆ ಅವರ ಕೊನೆ ಶಿಕ್ಷಣ ಕೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಇದೆ. ಯಾವುದೇ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ, ಯಾವುದಕ್ಕೂ ಕೂಡ ನಮ್ಮ ಗುರುಗಳಿಗೆ ಕಪ್ಪು ಚುಕ್ಕಿ ಬಂದ ರೀತಿಯಲ್ಲಿ ಬದುಕಿ ತೋರಿಸಬೇಕಾಗ್ತದೆ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡು ಇವತ್ತು ಪೂಜ್ಯ ಸ್ವಾಮೀಜಿಗಳು ಹೇಳಿದರು, ನಮಗಾಗಲಿ ಅಥವಾ ಸಿದ್ದರಾಮಯ್ಯ ಸ್ವಾಮೀಜಿಗಳ ಬಗ್ಗೆ ನಮ್ಗೆ ಯಾವ ಭಿನ್ನಾಭಿಪ್ರಾಯ ಇಲ್ಲ. ಇವತ್ತು ನಾವು ಜಾತಿಗಳನ್ನು ಬಡದಾಡ್ತಾ ಇದ್ದೀವಿ. ನಮಗೂ ಆಸೆ ನಾವು ಜಾತಿಯಿಂದ ಬದುಕಬೇಕು ಅಂತ ಆಸೆ. ಇವತ್ತು ಸೊಸೈಟಿ ಪ್ರಾಣಬೇಕಾಗಿ ಜಾತಿ ಬಿಡೋದಂತ ಮಟ್ಟಿಗೆ ಇವತ್ತು ಸೊಸೈಟಿಗಳು ಬರ್ತಾ ಇದೆ. ಯಾವಾಗ ಎಲ್ಲ ಸಂದರ್ಭದಲ್ಲಿ ಹೇಳ್ತೇವೆ ಅವ್ರ ಕಾರ್ಯಕ್ರಮ ಇನ್ವಿಟೇಷನ್ ಕೇಳಿದ್ರೆ ನನ್ನ ಕಾರ್ಯಕ್ರಮ ಇನ್ವಿಟೇಷನ್ ಕೇಳಿದ್ರೆ ಎಷ್ಟೋ ಸಂದರ್ಭಗಳಲ್ಲಿ ನಾನು ಬೇಗ ಹೋಗ್ಬೇಕು, ಅವ್ರು ಬಿಟ್ಟು ಹೋಗ್ಬೇಕು, ಅವ್ರು ಬೇಗ ಹೋಗ್ಬೇಕು, ನಾನು ಬಿಟ್ಟು ಹೋಗ್ಬೇಕು. ನಾನು ಹೇಳ್ತೀನಿ ನಮ್ಗೆ ಯಾವುದೇ ಒಂದು ಬಿಡಿ ಕಟ್ಟೋದು ಕಾರ್ ತಗೊಳ್ಳೋದು ನಮ್ಗೆ ಯಾವುದೂ ಕೂಡ ವ್ಯತ್ಯಾಸಗಳಿಲ್ಲ. ನನ್ನ ಕಾರ್ಯ ಅವ್ರು ಮಾಡ್ತಾರೆ, ಅವ್ರ ಕಡೆ ನಾವು ಕೊಡ್ತೀವಿ. ನಾವೇ ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟೇ ಇರ್ಬೋದು, ಒಂದೇ ತಾಯಿ ಮಕ್ಕಳ ರೀತಿ ನಾವು ಈ ತಾಲೂಕಿನ ಸಂದೇಶ ಕೊಡಬೇಕಾಗುತ್ತೆ. ಎಲ್ಲರೂ ನಾವು ಒಂದೇ ನಾವು ಸಂದೇಶವನ್ನು ಕೊಡಬೇಕಾಗುತ್ತೆ. ಬಹುಶಃ ಮಠ ಪ್ರಾರಂಭ ಆಗಿ ಇಲ್ಲಿವರೆಗೂ ಕೂಡ ಡಾಕ್ಟರ್ ಪರಮೇಶ್ವರ್ ಅವರು ಯಾವುದೇ ಕಾರ್ಯಕ್ರಮ ಒಂದು ದಿನ ಕೂಡ ನಮ್ಗಿಂತ ಕೆಲಸ ನಾನು ಮಾಡೋಣ ಅಂತ ಹೇಳಿದ್ರು. ನಾವು ಯಾವುದು ಬಂದಿರೋ 10 ಲಕ್ಷ ಫೀಸ್ ಮಾಡಬೇಕು. ಬಹುಶಃ ಹೇಳ್ತಾ ಇದ್ದೆ, ಸ್ವಾಮೀಜಿ ನಿಮ್ಮ ಫೋಟ ನೋಡಿದ್ರೆ ಅದೇ ಲೆಟರ್ ಸುಮಾರು 80 ಲಕ್ಷ ಹಣವನ್ನು ನಾನು ಕೊಟ್ಟ ಲೆಟರ್ ಆ ವಿದ್ಯಾಸಂಸ್ಥೆಯಲ್ಲಿ ಕಡಿಮೆ ಮಾಡಿದ್ದಾರೆ. ಸಾಕಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಬಹುತೇಕ ಯಾರಾದರೂ ಸಜ್ಜನ ರಾಜಕಾರಣಿಗಳು ಇಂಥವರು ನಮ್ಮ ನಾಡಲ್ಲಿ ಸಿಕ್ಕಿದ್ರೆ ಇನ್ನೊಂದು 4 ಜನರಿಗೆ ಒಳ್ಳೆಯದನ್ನ ನಾವು ಮಾಡ್ಬೋದು, ಬಯಸ್ಬೋದು ಅನ್ನುವಂಥ ಭಾವನೆಗಳನ್ನು ಇಟ್ಕೊಂಡು ಕಾರ್ಯಗಳಲ್ಲಿ ಬಂದಿದ್ದಾರೆ. ಬಹುತೇಕ ಮೊನ್ನೆ ಸಿದ್ದರಬೆಟ್ಟದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಸಿಕ್ಕಿದ್ರು. ಬಹುಶಃ ಅವರಲ್ಲೇ ನನಗೆ ಒಂದು ಹಾರ ಹಾಕಿಬಿಟ್ಟು ಹುಟ್ಟುಹಬ್ಬದ ಶುಭಾಶಯ ಹೋಗ್ಬೋದಾಗಿತ್ತು. ಆದರೂ ಮಠಕ್ಕೆ ಬರಬೇಕು ಸ್ವಾಮೀಜಿ, ಬಂದು ನಿಮ್ಗಲ್ಲೇ ನಾನು ಆಶೀರ್ವಾದ ಕೊಡೋದು ಶುಭಾಶಯವನ್ನು ಕೊಡೋದು. ಅವರ ಹುಡುಗರಿಗೆ 15 ಸಂಸ್ಕೃತ ಪಾಠಶಾಲೆ ಸರ್ಕಾರದ ಮಾನ್ಯತೆಯನ್ನು ಪಡೆದು ಸುಮಾರು 100 ಮಕ್ಕಳಿಗೆ ಉಚಿತವಾಗಿ ಯಾವುದೇ ಜಾತಿ ಭೇದ ಧರ್ಮಕ್ಕೆ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಪರಮೇಶ್ವರ್ ಕೂಡ ಇವತ್ತು ಮೆಟ್ರಿಕ್ ಓದುವುದನ್ನು ಸುಮಾರು 50 ಮಕ್ಕಳಿಗೆ ಸರ್ಕಾರದಿಂದ ಒಂದು ಮಾನ್ಯತೆಯನ್ನು ಕೊಡಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದು ಮಾರ್ಗದರ್ಶಕರಾಗಿದ್ದಾರೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ಬರುವಂತ ದಿನಗಳಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕವಾಗಿ ಈ ಕ್ಷೇತ್ರ ಮುನ್ನಡೆಯಬೇಕಾಗ್ತದೆ. ಯಾರೇ ಶ್ರೇಣಿಯಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ